ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಪೆನ್ಸಿಲ್ ಇದಲ್ಲ. ಅದು ವೈಟ್ದಾ ಸರ್? ಅದೇ ಕೊಡಿ. ಅಲ್ಲ, ಇವಾಗ ಏನು ಹಬ್ಬಗಳಿಲ್ಲ, ಏನೂ ಇಲ್ಲ, ಏನಕ್ಕೆ ಇಷ್ಟು ಕಾಸ್ಟ್ಲಿ? ತಗೋ ಬಾ. ಚಾಕ್ಲೇಟ್ ಇಲ್ಲ, ಬ್ಲೂಬೆರಿ, ಆರೆಂಜ್. ದೊಡ್ಡದ ಚಿಕ್ಕ ನನ್ನ ಮಗನಿಗೆ ಅವನ ಬರ್ಡೇ ದಿನ ಅವನ ಹೆಸರು ಬರೆಸ್ತಾ ಇದ್ರೆ, ಮಮ್ಮಿ ರೊನಾಲ್ಡೋದ ಹೆಸರು ಬರ್ಸು ಮಮ್ಮಿ ಅಂತೆ. ಗಾಯ್ಸ್, ರೊನಾಲ್ಡೋನು ಹೆಸರು ಬರ್ಸಿದ್ದೀವಿ. ಕೊನೆವರೆಗೂ ವಿಡಿಯೋನ ನೋಡಿ. ಅದರಲ್ಲಿ ನಿಮಗೆ ಹ್ಯಾಪಿ ಬರ್ಡೇ ಪರ್ಯಂತ ತರ್ವಾ, ಆಮೇಲೆ ರೊನಾಲ್ಡೋ ಎರಡೂ ಇದೆ. ಕಂಡಿಡೀರಿ, ನೋಡೋಣ ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿ. ಬೇಕ್ರಿ ಅಣ್ಣ ಮಾತ್ರ ನಗ್ತಾ ಇದ್ರು, ಏನೋ ಅವ್ರ ಹೆಸರೆಲ್ಲ ಬರ್ಸ್ತಾ ಇದೆಯಾ ಅಂತ. ನಂಗೆ ಇಷ್ಟ ಅಂಕಲ್, ಬರ್ಕೊಡಿ ಅಂತ ಅಂಕಲ್ಗೆ ಹೇಳ್ತಾ ಇದ್ದ. ಸರಿ, ಇವತ್ತು ಅಂದರೆ ಬರ್ಡೇ ಬಾಯ್ ಅಲ್ವಾ, ಏನು ಅನ್ನೋಕ್ಕಾಗೋದಿಲ್ಲ. ಓಕೆನಪ್ಪ, ಆಯಿತು ಅಂತ ಹೇಳಿ ಅವನಿಗೆ ಇಷ್ಟದ ಪ್ರಕಾರನೇ ಆ ಹೆಸರನ್ನು ಸಹ ಬರ್ಸಿದ್ವಿ. ಅವ್ನ ಮುಖದಲ್ಲಿ ಹ್ಯಾಪಿ ನೋಡಿ ಗೈಸ್. ನೋಡ ಇಲ್ಲೇ ಪರ್ಯಂತ ಪಾನಿಪುರಿ ಬೇಕಪ್ಪ ನಿಮಗೆ? ಪಾನಿಪುರಿ ಪಾಪ, ಇದು ಎಲ್ಲಾದರೂ ಸರ್ವ್ ಮಾಡೋದೆ. ಪರ್ಯಂತ್ಗೆ ಇದಿದೆ ಅಲ್ಲ, ಎಲ್ಲಿ ನೋಡಿ. ಆಯ್ತಾಯ್ತು, ನಿಂದೆ ಅಲ್ವಾ? ನಮ್ಮ ಮನೆ ಹಿಂದೆಗಡೆ ಇದೈತಿಲ್ಲ ರೆಡ್ ಕಲರು.
ಗೊಬ್ಬರ ಏನಾದ್ರು ಮಾಡ್ತೀರಾ? ಗೊಬ್ಬರ ಅದು ಹೆಂಗೆ ಕದೋ? ಇನ್ನು ನಾಳೆ 23rd ನನ್ನ ಮಗನಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಇದೆ. ಸೊ ಅವನ ಪ್ರಾಜೆಕ್ಟ್ ಬಂದು ಅಂದರೆ ಟ್ರೀಸು ವರ್ಷವೂ ಒಂದೊಂದು ಟ್ರೀ ಬಗ್ಗೆ ಮಕ್ಕಳು ಕಲಿತಾರೆ. ಆಮೇಲೆ ಅದನ್ನು ಒಂದು ಮೆಮೊರಿಯಾಗಿ ನಾವು ಸ್ಕೂಲಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಟೈಮು ನೀವೆಲ್ಲ ನೋಡಿದ್ರಲ್ಲ ಸ್ನೇಕ್ ಪ್ಲ್ಯಾಂಟ್ ಪರಿಯಂಥದ್ದು ಅದು, ಅದಕ್ಕೆ ಲಾಸ್ಟ್ ಇಯರು ಸನ್ಫ್ಲವರ್ ಕೊಟ್ಟಿದ್ದರು. ಆ್ಯಂಡ್ ಇನ್ನು ದಿಸ್ ಇಯರ್ ಬಂದುಬಿಟ್ಟು ಪರಿಯಂತ್ಗೆ ರೆಡ್ ಐಬಿಸ್ಕಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಕಡೆ ಸುಮ್ಮನೆ ಬೆಳೆಯುತ್ತೆ ಗಾಯ್ಸ್ ಈ ರೆಡ್ ಐಬಿಸ್ಕಸ್ಸು. ಬಟ್ ಇದನ್ನು ನಾವು ದುಡ್ಡು ಕೊಟ್ಟು ತೊಗೊಂಡು ಬಂದ್ವಿ. ಒಂದು ಪಾಟ್ಗೆ 70 ರೂಪಾಯಿ ಚಾರ್ಜ್ ಮಾಡಿದರು. ಲಿಟ್ರಲಿ ಬೇಜಾರು ಒಂದು ಕಡೆ, ಖುಷಿ ಒಂದು ಕಡೆ. ಆ್ಯಂಡ್ ಇಲ್ಲಿ ನೋಡಿ ಈ ಮೊಗ್ಗು ಹೂ ಆಲ್ರೆಡಿ ಬಾಡೋಗಿದೆ. ಬಟ್ ನಾವು ಮೊಗ್ಗುಗಳು ಜಾಸ್ತಿ ಇರೋ ಪಾಟನ್ನು ಚೂಸ್ ಮಾಡಿದ್ವಿ. ಬಿಕಾಸ್ ಅವನ ಪ್ರಾಜೆಕ್ಟ್ ಯಾವತ್ತೂ ಏನೂ ಗೊತ್ತಿಲ್ಲ. ಬಟ್ ಅದು ಕಂಡಕ್ಟ್ ಆಗೋಷ್ಟೊತ್ತಿಗೆ ಆ ಮಿಕ್ಕಿದ್ದು ಇನ್ನೇನು ಹೂವು ಇದೆಯಲ್ಲ ಅದು ಅರಳಬೇಕು, ಆಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಮೇಲೆ ನಮ್ಮ ಯಜಮಾನ್ರು ಬೈತಾ ಇದ್ದೆ, ನಾನು ಬಾರ್ಗಿನ್ ಮಾಡಬೇಕಲ್ವಾ ಅಂತ. ನೀನು ಬರ್ತೀಯ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ನಾನಿಲ್ಲಿ ವಿಡಿಯೋ ಮಾಡ್ತಾ ನಿಂತಿದ್ದೀನಿ. ಸರಿ ಕೊಟ್ಟಿದ್ದಾಗಿದೆ, ಇನ್ನೇನು ಮಾಡೋದು ಅಂತ ಹೇಳಿ 70 ರೂಪಾಯಿ ಗಳಿಸಿ ಒಂದು ಪಾಟ್ಗೆ. ನಿಜ ಹೊಟ್ಟೆ ಎಲ್ಲ ಹುರಿದೋಯ್ತು ನನಗೆ. ಫ್ರೀಯಾಗಿ ಸಿಗುತ್ತೆ. ನಮ್ಮ ಮಗಳಿಗೆ ಪ್ರಾಜೆಕ್ಟ್ಗಳು ಕೊಡೋದು ಸಾಕು, ನಮಗೆ ಇದನ್ನು ಸಾಕು. ಅಮ್ಮಮ್ಮ ನೋಡಿ ಗೈಸ್, ನೋಡಿ ಸೊ ನನ್ನ ಮಗನ ಬರ್ಡೇ 3 ದಿನ ಸೆಲೆಬ್ರೇಟ್ ಮಾಡೋ ಥರ ಆಯಿತು. 3 ದಿನ ಯಾಕಂತ ಇದ್ದೀನಿ ನಿಮಗೆ ನಾಳೆ ವಿಡಿಯೋದಲ್ಲಿ ಗೊತ್ತಾಗತ್ತೆ. ಆ್ಯಂಡ್ ಇನ್ನು ನಾಳೆ ಸ್ಕೂಲ್ಗೆ ಗಿಫ್ಟ್ ಎಲ್ಲ ಕೊಡಬೇಕಲ್ಲ ಮಕ್ಕಳಿಗೆ. ಸೊ ಅದಕ್ಕೆ ಅಂತ ಹೇಳಿ ಒಂದು 5 ಬಾಕ್ಸಸ್ ಆಫ್ ಪೆನ್ಸಿಲ್ಸನ್ನು ತೊಗೊಂಡ್ವಿ. 4 ಅಲ್ಲಿದೆ, ಇನ್ನೊಂದು ಬಾಕ್ಸ್ ಇಲ್ಲಿದೆ ನೋಡ್ಬೋದು ನೀವು ಇಲ್ಲಿ. ಸೊ 5 ಬಾಕ್ಸಸ್ ಆಫ್ ಪೆನ್ಸಿಲ್ಸು, ಆಮೇಲೆ 2 ಬಾಕ್ಸಸ್ ಆಫ್ ಶಾರ್ಪ್ನರು. ಎರೇಸರ್ ಯಾಕೆ ತೊಗೊಂಡಿಲ್ಲ ಅಂತಂದರೆ ಅದರಲ್ಲೇ ಪೆನ್ಸಿಲಲ್ಲೇ ಎರೇಸರ್ ಇದೆ ಅಟ್ಯಾಚ್. ಸೊ ಹಾಗಾಗಿ ನಾವು ಶಾರ್ಪ್ನರ್ನ ತೊಗೊಂಡ್ವಿ. ಅದ್ರ ಜೊತೆಗೆ ಪರ್ಯಂತ ಒಂದು ಪುಟಾಣಿ ಕೀ ಚೈನ್. ಎಲ್ಲೇ ಹೋದರೂ ಈ ಕೀ ಚೈನ್ಸಲ್ಲೂ ಬೇಕೇ ಬೇಕು ಗೈಸ್ ಅವನಿಗೆ. ಆಮೇಲೆ ಮಂಚು ಚಾಕ್ಲೇಟ್ಸ್. ಮೊದಲೆಲ್ಲ ನಾವು ಬರ್ಡೇಗೆ ನಮ್ಮಮ್ಮ ಅವರು 4 ಆಣಿ ಚಾಕ್ಲೇಟು, ಅರ್ಧ ಪೈಸೆ ಚಾಕ್ಲೇಟ್ ಕೊಡಿಸಿದ್ರೆ ಹೆಚ್ಚು. ಆವಾಗ ಕಾಸಿಲ್ಲ ಅಂತಂದರೆ ನಾವೇನೂ ಮಾತಾಡೋಂಗಿಲ್ಲ, ಸುಮ್ಮನೆ ಹೋಗಬೇಕಿತ್ತು. ಬಟ್ ಇವಾಗಿನ ಮಕ್ಳಿಗೆ 5 ರೂಪಾಯಿ ಚಾಕ್ಲೇಟೇ ಬೇಕು, 10 ರೂಪಾಯಿ ಚಾಕ್ಲೇಟೇ ಬೇಕು. ಅದರಲ್ಲೂ ನನ್ನ ಮಗ ಪರ್ಟಿಕ್ಯುಲರ್ ನಂಗೆ ಮಂಚು ಚಾಕ್ಲೇಟೇ ಬೇಕು ಅಂತ. ಸೊ ಇದರಲ್ಲಿ ಒಂದು ಬಾಕ್ಸಲ್ಲಿ 100 ಚಾಕ್ಲೇಟ್ಸ್ ಇರುತ್ತೆ. ಸೊ ಅದಕ್ಕೆ ಅಂತ ಹೇಳಿ 2 ಬಾಕ್ಸ್, ಒಂದು ಬಾಕ್ಸಲ್ಲಿ 50 ಪೀಸಸ್ ಇರುತ್ತೆ. ಸೊ ನಾವು 100 ಆದರೆ ಸಾಕಾಗುತ್ತೆ. ಎಲ್ಲ ಕ್ಲಾಸ್ ಅವ್ರಿಗೂ ಕೊಡೋದಲ್ಲದೆ, ಅಂದರೆ ಲೈಕ್ ಕ್ಲಾಸ್ ಟೀಚರ್ಸ್ಗೆ ಮತ್ತು ಇವ್ರ ಸೆಕ್ಷನ್ ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್ ಇದೆ. ಸೊ ಇವೆರಡಕ್ಕೆ ಸಾಕಾಗುತ್ತೆ ಅಂತ ಹೇಳಿ 100 ನಾವು ಚಾಕ್ಲೇಟ್ಸನ್ನು ತೊಗೊಂಡ್ವಿ. ಇದ್ರ ಜೊತೆಗೆ ಕೇಕ್ ನೀವು ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ಅದರಲ್ಲಿ ರೊನಾಲ್ಡೋ ನೇಮ್ ಇದೆಯಾ ಇಲ್ವಾ ಅಂತ ನೀವು ಗೆಸ್ಟ್ ಮಾಡಬೇಕು, ಅದನ್ನು ಕೊನೆವರೆಗೂ ನೋಡಿ. ಓಕೆ. ಆ್ಯಂಡ್ ಇನ್ನೂ ಇಲ್ಲಿ ಜ್ಯೂಸನ್ನು ಸಹ ತೊಗೊಂಡು ಬಂದ್ವಿ. ಈಗ ಕೇಕ್ ಕಟ್ ಮಾಡಬೇಕು. ತೆಗಿ పరిగం ప్రాజెక్ట్ అకో పరిగం స్కూల్కి చంపించే ప్రాజెక్ట్ 70 రూపాయలు షర్టు నీది యాకమా కారా పొద్దు నుంచి మాట్లాడుతుంటానే దొడమ కేక్ కట్ ಮಾಡ್ತಾವ್ರೆ అని ಮಾಡಿ చెప్తావురా ಚಾಕುನ ಎತ್ಕೋಬೋಗು ಒಳಗಡೆ ಕೇಕ್. నేను వచ్చేది దొడుతుంటానే నేను వచ్చేది నీకు పోతా ఏ కేక్ ఎత్తాచే ఎక్కువ ఆమె అట్లా ఎత్తుకోపోమ్మా పోయేతావుడా సాలే పోయిందమ్మా ఇవిడే ఒక 15-20 నిమిషాలు అయ్యా మేము వచ్చి ఒకతోడు సంగటి కేసు పెట్టు బరీ తిరిగేది అయిపోయింది పొమ్మ.
చేతిలో పడినప్పుడు కట్లంతా నొప్పి ಬರ್ತೀಯಾ ಮಂಟ ಮಂಟ ನೊತ್ತಿ ಫೋಟೋಗಳು ಇಟ್ಕೊಂಡೇಡು ನಿಲ್ಸು. ಅಯ್ಯೋ ಬಿಡು, ಮಿಕ್ಸ್ చేస్తున్నది ఆడపిల్ల కొందరు ಫೋಟೋಗಳು ಇಟ್ಕೊ, ಫೋಟೋ ಇಟ್ಕೊ ಫಸ್ಟ್. ಅದು ನಾನು ಕಟ್ ಮಾಡೋದು ಪರ್ಯಂತ ನಾನು ಕಟ್ ಮಾಡೋದು. ಬೇಡ ಪರ್ಯಂತ ನಾನು ಕಟ್ ಮಾಡ್ತೀನಿ. ನನಗೆ ಕಟ್ ಮಾಡು. ನಾನು ಕಟ್ ಮಾಡೋದು. 3 ವರ್ಷ ಹುಡುಗಿಲ್ಲ ನೀನು ಕಟ್ ಮಾಡ್ಬೇಕಾದ್ರೆ ಪರ್ಯ ತುಪ್ಪ ಪರ್ಯ ಕೇಕ್ ಕಟ್ ಮಾಡೋದ್ರಲ್ಲಿ ಬಂದು ತಿಂಟ್ರಾ ఈవిడ వచ్చిందన్న ఒక్క 20 నిమిషాలు అయ్యా. అదేం పెట్టరా అదే ఇదంతా తీసుకొని వాళ్ళ పొద్దునే కదా ప్రాజెక్ట్ ఉంది, షర్ట్ తీసుకొని ఇవ్వకుండా ఫోటో. షర్ట్ అనే సిక్కదా ఇది కొత్తది, నిన్న కొత్తది, అది ఆల్రెడీ వేసుకొని ఇచ్చినారు కదా. ప్యాంట్ షర్ట్ కంఫర్టబుల్ ఉండే నిక్కర్లు నేనే నిక్కర్ వేయలే సాలు వానికి నిక్కర్ ఉంటే చాలను. నేను ఉండేలే ದುಮ್ಮನೆ ಎಷ್ಟು ನಾನು ಸರಿಯಾಗಿ ದುಮ್ಮನೆ ಇವಾಗಿಂದ ಕೂರಿಸ್ನ ಬೇರೆಸ್ತಾರೆ ವಿಶ್ ಮಾಡ್ರಿ. ಇವಾಗಿಂದ ಕೂರಿಸ್ಬೇಕು ಸ್ಟೇರ್ಸ್ ಅದು ಚೆನ್ನಾಗಿ ನಿಂತ್ಕೊಳ್ಳೋ, ಈ ಕಡೆ ನೋಡು, ಈ ಕಡೆ ನೋಡು. ಹಾಂ ಊದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪರ್ಯಾಂತ್, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ఒళ్ళూరికి ఇచ్చిట్టారు అట్లా కట్ చేసే టప్ అంటుంది. సుడేది ఇట్లా ఏలక్కి కనా ಜಾಸ್ತಿ ఏలక్కి దాంట్ లోపల అవేమి ఉండేలే, ఉదిర్చేసి ఖాళీ పొట్టు ಇಲ್ಲ ಕಣ. అయ్యో కితాబ్ అవును ಅಯ್ಯೋ ಈಗ ಕೇಕ್ ಬರಲ್ಲ ನಿಮ್ಮನ್ನ ಹಿಡಿದ್ರೆ. ಹೆಂಗಿಡಿಲಿ, ಕೇಕ್ ಬರ್ತಾ ಇಲ್ವೇ ನೀವಿಬ್ಬರು ಹಿಡಿಲ್ಲ ಹಿಂಗೆ ಹೇಳಿ ನೋಡ. ಓಕೆ ಹಂಗಿರ ಆ ಕಡೆ ನೋಡಿ ಕೊಟ್ಟ ಇಲ್ಲಿ ಏನು ಬರ್ತಲ್ಲ. ವಿಶ್ ಹ್ಯಾಪಿ ಬರ್ಡೇ ಪರ್ಯಂತ. ಕಟ್ ಮಾಡಿ ತಗೊಂಡು ತಿನ್ಸೋ. ಸಾಕು ಸಾಕು, ನಾನು ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ. వానికి యాడ్ చేయగలిగి అవుతుంది అని. ಜಾಸ್ತಿ ತಿನ್ಸ್ರಿ. ಅವ್ನು ರೇಸಕ್ಕೆ ದೃಷ್ಟಿ ಕೆಳಗಡೆ ఇస్తావుని. అట్లా కాదక్క, వాడు తింటాడు, మీకు పెట్టే కేసీ గలీజ్ అయిపోతుంది అంతా ముడితే. లేదు ఇంట్లో కడిగే కయ్యే. అట్లా కాదు, వాడు యూట్నింగ్ కాదు కదా, అవుట్నింగ్ కాదు, కేక్ ముట్టాలి. ಬರಗೋಗೋ ಅವನೆಲ್ಲೋ ಗೊತ್ತಿಲ್ಲ. ಓ ಆಡಕ್ಕೆ ಬರ್ತರಕ್ಕೆ ಪೈಂಡಾ వాళ్ళ దేవుడితో బర్త్డే. ఇక్కడే నోడు, ఏ పరి ఇక్కడే నోడు. ఇక్కు ಅನ್ನಂಗೆ ಲೇ ಕಟ್ ಮಾಡ್ಕೊಡೋರ್ಗೆಲ್ಲ ಕಟ್ ಮಾಡೋಗಿರ ಹಂಗೆ ಜ್ಯೂಸ್ ಅಂತ 200 ರೂಪಾಯಿ ಚಾಕ್ಲೇಟ್ ಕೊಡಿಸ್ತಾನೆ ಅಂತ ಕಾಸು ಕೊಡು. ತಿನ್ನು ಅಂತ ಇರೋ ಕಾಯ್ಕೊಂಡು ಅಂತ. ಬಟ್ಟೆ ಸ್ವಲ್ಪ ನೀಟಾಗಿ ತಿನ್ನೋದು ಕಲಿಯಪ್ಪ. ಉಯ್ಕೋ ನಿನಗೆ ಬೇಡ ಉಳ್ಕೊಳ್ಳ ಅನ್ಕೊಳ್ಳ. ಆಗ ಬಂದ ನೋಡು ಮನುಷ್ಯ ಬೇರೆ.
ನೀನು ತಿನ್ಸು. ನೀಟಾಗಿ ಎತ್ಕೊ, 3 ಬೆರಳಲ್ಲಿ 4 ಬೆರಳಲ್ಲೂ. ಹಾಂ, ಹಾಗೆ ಜ್ಯೂಸು ಕೊಡು ಅವನಿಗೆ, ಕೇಕ್ ಕೊಡು ಹಂಗೆ. ಕೇಕ್ ಕುಡಿಯ. ಮುಚ್ಚಲಾಕಪ್ಪ, ನಿನ್ನ ಮಗ ಸರಿ ಇಲ್ಲ. చూసావా కాదు మీరు ఎవరు ఏమని చేసుకోండా నాకేమి. చాక్లెట్ తెచ్చుకోండాల ಇನ್ನೂ ನೋಡಿದ್ರಲ್ಲ, ನನ್ನ ಮಗನದು ನಿನ್ನೆ ನಾವು ಬರ್ಡೇ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ, ದೇವರ ಆಶೀರ್ವಾದ ಪಡ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಅವನ ಖುಷಿ ಪ್ರಕಾರ ಕೇಕ್ ಕಟ್ ಮಾಡಿದ್ರೇ ಬರ್ಡೇ ಸೆಲೆಬ್ರೇಷನ್ ಅನ್ನೋ ಥರ ಅವರಿಗೊಂದು ಖುಷಿ ಅಲ್ವಾ. ಸೊ ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಯಾರನ್ನೂ ಕರೀದೆ ನಾವೇ ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಅನ್ನೋದು ಮಾಡಿದ್ವಿ. ಅವ್ರಿಗೂ ತುಂಬ ಖುಷಿ ಆಯಿತು. ಇನ್ನು ನಾಳೆ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇರುತ್ತೆ. ಸೊ ಲೆಟ್ಸ್ ಸಿ ಟುಮಾರೋ ವೀಡಿಯೋ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಮಗನಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಖುಷಿಯಾಗಿರಲಿ, ಆರೋಗ್ಯವಾಗಿ, ಆ ಭಗವಂತ ಆಶೀರ್ವಾದ ಸದಾ ನನ್ನ ಮಗನ ಮೇಲೆ ಇರಲಿ ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ವಿಶ್ ಮಾಡಿದಿರೋ ಅವರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೆಷಿಯಸ್ ಟೈಮನ್ನು ನನ್ನ ಮಗನಿಗೆ ವಿಶ್ ಮಾಡೋಕ್ಕೆ ಕೊಟ್ಟಿದ್ದೀರಾ ಅಂತ ಹ್ಯಾಪಿ ಆಗುತ್ತೆ. ಅಂದರೆ ಇಂಥ ಒಂದು ದೊಡ್ಡ ಫ್ಯಾಮಿಲಿನ ಪಡೆಯೋಕ್ಕೆ ಒಂದು ಸೈಡ್ ಬೇಜಾರು ಆಗುತ್ತೆ. ಕೆಲವೊಬ್ಬರು ಕೆಟ್ಟ ಕಣ್ಣುಗಳು ನಮ್ಮ ಮೇಲೆ ಬಿದ್ದು, ಈಗ ಸಾಕಷ್ಟು ಜೀವನದಲ್ಲಿ ಎದ್ದು ಬಿದ್ದು ಬಂದಿದ್ದೀವಿ. ಬಟ್ ಇನ್ನೂ ಈ ಥರ ಕೆಟ್ಟ ದೃಷ್ಟಿಗಳನ್ನು ನಮ್ಮ ಮೇಲೆ ಹಾಕಬೇಡಿ. ಯಾಕಂತಂದರೆ ನನ್ನ ಮುಂದೆ ಶೀಲ್ಡಾಗಿ ನಿಂತಿರೋದು ರಾಯರು. ನೀವು ಏನೇ ಮಾಡಿದ್ರೂ ರಾಯರಿಗೆ ಹೋಗುತ್ತೆ. ಆ್ಯಂಡ್ ರಾಯರಂತೂ ಲೆಕ್ಕ ಇಟ್ಟಿರ್ತಾರೆ. ಯಾಕಂದರೆ ನಾವು ಆಡಂಬರದಿಂದ ಪೂಜೆ ಮಾಡೋರಲ್ಲ, ಶ್ರದ್ಧಾ ಭಕ್ತಿಯಿಂದ ರಾಯರನ್ನು ಆರಾಧನೆ ಮಾಡೋರು. ದಯವಿಟ್ಟು ನಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕಬೇಡಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.